ನಿಮ್ಮೆಲ್ರಿಗೂ ಒಂದು ಹೊಸ ಕತೆ ಹೇಳ್ತೀನಿ. ಯಜಮಾನ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಅಂಥ ಅನ್ಯೋನ್ಯವಾದ ಫ್ಯಾಮಿಲಿ ಇದು. ಆದ್ರೆ ಇಲ್ಲಿ ಒಬ್ಬ ಅಣ್ಣ, 3 ಮುದ್ದಾದ ತಂಗಿರು. ಅಣ್ಣ ಶರ್ಟ್ ತಗೊಂಡ್ ಬಾ. ಅಣ್ಣ ಬಂದೆ. ಇಂಥ ಸುಂದರವಾದ ಫ್ಯಾಮಿಲಿಗೆ ಯಾರ ಕಣ್ಣು ಬೀಳ್ದೇ ಇರ್ಲಪ್ಪ. ಲೇ ಅಣ್ತಮ್ಮ, ಮದ್ವೆಗೆ 2 ದಿನ ಐತೆ, ಕಾರ್ಡ್ ಕೊಡೋಣ ಬಾ, ಗಾಡಿ ಎತ್ತು. ನಮ್ ದೊಡ್ಡ ಮನೆಗೆ ಕಳಿಸ್ತಂತಿರೋರು ಸೂರ್ಯಪ್ರಕಾಶ್. ಅಯೋಗ್ಯ ಅವ್ನ ಮೇಲ್ ಮಲಗಿದಾನಪ್ಪ. ಆ ಲೋಫರ್ ಮನೆಯಲ್ಲಿ ಮಲಗಿರ್ತಾನೆ. ಹೋಗ್ ಕರ್ಕೊಂಬ, ಹೋಗ್. ಒಂದೇ ಒಂದು ಕ್ವಾರ್ಟರ್ ಕೊಡ. ಏನ್ ಕೃಷ್ಣಣ್ಣ, ಅಪ್ಪ ಕರೀತಿದಾರೆ, ಮನೆಗೆ ಬಾ. ನಾ ನೋಡಿಸ್ತೇನೆ. ಏಯ್ ಬೇಡ ಕಣ, ನನ್ನ ಮಾತು ಕೇಳ. ಅಣ್ಣ ಊಟ ಕಾಯ್ತಾ ಇದ್ದೀನಿ. ನೀನು ಕಂಡಿದ್ ಕನ್ಸೆಲ್ಲ ಹೊತ್ತೆ ಉರಿದೋಯ್ತು. ನೀನು ನನ್ನನ್ನ ಬಿಟ್ಟೋಗ್ಬಿಟ್ಟೆ ರಾಜೇಶ. ಅಣ್ಣ, ಇನ್ಮೇಲೆ ನೀನ್ ನಿಭಾಯಿಸ್ತಿದ್ದ ಈ ಮನೆ ಜವಾಬ್ದಾರಿಗಳೆಲ್ಲ ನಂದು. ಈ ಪರಿಸ್ಥಿತಿಗೆ ತಂದಿರೋ ಮನೆ ಕೂಡ ಹೊತ್ತೆ ಉರಿಯೋ ತರ ನಾನು ಮಾಡೇ ಮಾಡ್ತೀನಿ. ಇದು ನನ್ನ ಶಪಥ. ಕನಸುಗಳ ಅರಮನೆಯ ರುಕ್ಮಿಣಿಯೇ, ಸೀತೆಯನೇ ಮೆಚ್ಚಿಸುವ ಗುಣವಂತೆ, ಕೃಷ್ಣನಿಗೆ ಜೊತೆಯಾಗಿ ಬಂದೆ ನೀ ವನವಾಸಕ್ಕೆ, ಸಲಹು ನೀವ ನನ್ನ ತಾಯಿ. ಬರ್ತಿದೆ ಹೊಸ ಕಥೆ ಕೃಷ್ಣ ರುಕ್ಕು, ಮಾರ್ಚ್ 9ರಿಂದ.